ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ರೇಷಿಯೋ ಇದು ಯಾವತ್ತೂ ಕೂಡ 1.5 ಇರಬೇಕು ನಮ್ಮ ದೇಹದಲ್ಲಿ. ಇದು ತುಂಬ ಜಾಸ್ತಿ ಇರುತ್ತೆ. ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೂ 8, 10, 15 ಇರುತ್ತೆ. ಇದು ಎಷ್ಟು ಇರುತ್ತೋ ಅಷ್ಟು ಶುಗರ್ ಕಂಟ್ರೋಲ್ ಆಗಲ್ಲ. ಇದು ಶುಗರ್ ಚೆನ್ನಾಗಿ ಕಂಟ್ರೋಲ್ ಆಗಬೇಕು ಅಂತಂದರೆ ಮುಖ್ಯವಾಗಿ ನಾವು ಕೊಬ್ಬರಿ ಎಣ್ಣೆನ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಶುಗರ್ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟು, ನಾವು ಈ ಏನು ರಾತ್ರಿ ಹೊತ್ತು ಯೂಶಲಿ ಎಲ್ಲ ಡಯಾಬಿಟಿಕ್ ಪೇಷಂಟ್ಸು ಕಾಲಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಕಾಲು ಉರಿ ಬರೋದು, ಕಾಲು ಜೋಮ್ ಬರೋದು, ಪಿನ್ನದಲ್ಲಿ ಚುಚ್ಚೋ ಥರ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಆ ಥರ ಆಗುವಾಗ ಅದು ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತು ಆ ಶುಗರ್ ಲೆವೆಲ್ಲ ಕಮ್ಮಿ ಮಾಡ್ಕೊಳೋದಕ್ಕೆ ಈ ಕೊಬ್ಬರಿ ಎಣ್ಣೆ ಉಪಯೋಗ ಮಾಡೋದ್ರಿಂದ ಶುಗರ್ ಲೆವೆಲ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಮತ್ತು ನಾವು ರಾತ್ರಿ ಬೆಡ್ಗೆ ಹೋಗುವಾಗ ಸ್ವಲ್ಪ ಒಂದು 4-5 ಡ್ರಾಪ್ ಕೊಬ್ಬರಿ ಎಣ್ಣೆ ತಗೊಂಬಿಟ್ಟು ನಮ್ಮ ಕಾಲು ಬೆರಳು ಸಂದಿಗೆ ಮತ್ತು ಆ ಕಾಲು ಬೆರಳು ಮೇಲ್ಗಡೆ ಇದೆಲ್ಲ ಹಚ್ಚೋದ್ರಿಂದ ಅಲ್ಲಿ ಆಗ್ತಕ್ಕಂಥ ಡ್ರೈ ಸ್ಕಿನ್ನು ಮತ್ತು ಫಂಗಲ್ ಇನ್ಫೆಕ್ಷನ್ಸು ಮತ್ತು ಅಲ್ಲಿ ಬರ್ತಕ್ಕಂಥ ಒಂದು ಏನು ಡಯಾಬಿಟಿಕ್ ನ್ಯೂರೋಪತಿಯ ಒಂದು ಸಿಮ್ಟಮ್ಸ್ ಏನಿರುತ್ತೆ ಅದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಸೊ ಪ್ರತಿದಿನ ರಾತ್ರಿ ನಾವು ಪಾದಕ್ಕೆ ಹಚ್ಚೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಯಾಕಂದರೆ ನಾವು ಇನ್ ಕೇಸ್ ರಾತ್ರಿ ಹೊತ್ತು ಯೂರಿನ್ ಮಾಡೋಕ್ಕೆ ಹೋಗಬೇಕು ಅಂತಂದರೆ ಕಾಲಿಗೆ ಪಾದಕ್ಕೆ ಹಚ್ಚಿದ್ರೆ ಅದು ಒಂಥರ ಜಾರೋ ಥರ ಅನುಭವ ಆಗುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ಹಂಗಾಗಿ ಜಸ್ಟ್ ಮೇಲ್ಗಡೆ ಮತ್ತು ಬೆರಳು ಸಂದಿಗೆ ನಾವು ಅಪ್ಲೈ ಮಾಡ್ಕೋಬೋದು. ಉಗುರು ಮೇಲೆಲ್ಲ ಅಪ್ಲೈ ಮಾಡ್ಕೋಬೋದು. ಈ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಖಂಡಿತವಾಗ್ಲಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ನಾವು ಪ್ರತಿದಿನ ರಾತ್ರಿ 5ನೇ ಪಾಯಿಂಟು, ನಾವು ಒಂದು 3-5 ಡ್ರಾಪ್ ಕೊಬ್ಬರಿ ಎಣ್ಣೆನ ನಮ್ಮ ಒಕ್ಕಳಿಗೆ, ನಮ್ಮ ನಾಭಿಗೆ ಹಾಕಿಕೊಂಡು ಮಲಗೋದ್ರಿಂದ ನಮ್ಮ ದೇಹದಲ್ಲಿ ಈ ಒಂದು ಪಾರ್ಟಲ್ಲಿರ್ತಕ್ಕಂಥ ಮುಖ್ಯವಾಗಿ ಹೊಟ್ಟೆ, ಈ ಒಂದು ಉದರದ ಪಾರ್ಟಲ್ಲಿರ್ತಕ್ಕಂಥ ಯಾವುದೇ ಆರ್ಗನ್ಸ್ ಆದರೂ ಕೂಡ ಎನರ್ಜೈಸ್ ಆಗುತ್ತೆ, ಸ್ಟ್ರೆಂಥನಿಂಗ್ ಆಗುತ್ತೆ. ಅಂದರೆ ಅದು ಲಿವರ್ ಆಗ್ಬೋದು, ಪ್ಯಾಂಕ್ರಿಯಾಸ್ ಆಗ್ಬೋದು, ಸ್ಪ್ಲೀನ್ ಆಗ್ಬೋದು, ದೊಡ್ಡ ಕರಳು, ಸಣ್ಣ ಕರಳು ಮತ್ತು ಕಿಡ್ನಿ, ಮೂತ್ರಕೋಶ ಎಲ್ಲ ಆರ್ಗನ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಏನಕ್ಕೆ ಆಗುತ್ತೆ ಅಂತಂದರೆ ನಾವು ತಾಯಿಯ ಹೊಟ್ಟೆಯಲ್ಲಿರುವಾಗ ನಮಗೆ ಕಂಪ್ಲೀಟ್ ಬಾಡಿಗೆ ಹೋಗ್ತಕ್ಕಂಥ ನ್ಯೂಟ್ರಿಷನ್ ಎಲ್ಲನೂ ಕೂಡ, ಪೋಷಕಾಂಶಗಳು ಎಲ್ಲನೂ ಕೂಡ ಈ ನಾಭಿ ಮುಖಾಂತರ ಹೋಗ್ತಾಯಿತ್ತು. ನಾವು ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದಾಗ ಈ ಕರಳು ಬಳ್ಳಿನ ಕಟ್ ಮಾಡಲಾಗುತ್ತದೆ. ಸೊ ಆ ಕರಳು ಬಳ್ಳಿ ಹಾಗೆ ಇರುತ್ತೆ. ಅದನ್ನು ನಾವು ಮತ್ತೆ ಡ್ರಾಪ್ಸು ಒಂದು 5 ಡ್ರಾಪ್ಸ್ ಆಯಿಲ್ ಹಾಕೋದ್ರಿಂದ ಅದು ಮತ್ತೆ ರಿಯಾಕ್ಟಿವೇಟ್ ಆಗಿ ನಮ್ಮ ದೇಹ ಕಂಪ್ಲೀಟಾಗಿ ಎನರ್ಜೈಸ್ ಆಗುತ್ತೆ. ಮತ್ತು ಥ್ರೂಔಟ್ ದ ಡೇ, ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ಬಿಟ್ಟು ಥ್ರೂಔಟ್ ದ ಡೇ ನಮಗೊಂದು ಏನೋ ಒಂದು ಸುಸ್ತು, ಒಂದು ವೀಕ್ನೆಸ್ ಆ ಥರ ಇರುತ್ತೆ. ಆ ವೀಕ್ನೆಸ್ ಆಗೋದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಎಲ್ಲ ಆರ್ಗನ್ಸು ಎನರ್ಜಿ, ಎಲ್ಲ ನಾಡಿಗಳು ಚೈತನ್ಯಗೊಳ್ಳೋದ್ರಿಂದ ಆ ಥರ ಆಗುತ್ತೆ. ಸ್ನೇಹಿತರೆ, ಇಷ್ಟು ಈ ಒಂದು 5 ಪಾಯಿಂಟ್ಸ್ನ ಹೇಳಿದೆ. ಈ ಎಲ್ಲವೂ ಕೂಡ ನಮ್ಮ ಡಯಾಬಿಟಿಕ್ ಪೇಷಂಟ್ಸ್ಗೆ ಏನೇನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೋ, ಕಿಡ್ನಿ ಆಗ್ಬೋದು, ಕಾಲು ಲೈಕ್ ಡಯಾಬಿಟಿಕ್ ನ್ಯೂರೋಪತಿ ಆಗ್ಬೋದು, ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಶುಗರ್ ಕಂಟ್ರೋಲ್ ಇಲ್ಲದೆ ಇರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ಸ್ ಓವರ್ ಆಗೋದಾಗ್ಬೋದು, ಮಿದುಳು ಪ್ರಾಬ್ಲಮ್ ಆಗೋದಾಗ್ಬೋದು, ಸ್ಟ್ರೋಕ್ ಆಗ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗೋ ಥರ ಆಗ್ಬೋದು, ಕಣ್ಣಿನ ಪ್ರಾಬ್ಲಮ್ಸ್ ಆಗ್ಬೋದು. ನಾವು ಪ್ರತಿದಿನ ತಲೆಗೆ ಎಣ್ಣೆ ಹಾಕೋದ್ರಿಂದ, ಎಸ್ಪೆಷಲಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಪ್ರತಿದಿನ ಈ ಒಂದು ಪಾರ್ಟ್ ಏನಿರುತ್ತೋ ಅದು ಕಂಪ್ಲೀಟಾಗಿ ಕೂಲಾಗಿಟ್ಟಿರುತ್ತೆ. ಹಂಗಾಗಿ ನಮ್ಮ ಕಣ್ಣು ತುಂಬ ಆರೋಗ್ಯವಾಗಿರೋದ್ರಿಂದ ಈ ಡಯಾಬಿಟಿಕ್ ರೆಟಿನೋಪತಿ ಅಂತಕ್ಕಂಥ ಒಂದು ಅಂಶನೂ ಕೂಡ ಅದು ಅವಾಯ್ಡ್ ಮಾಡುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ಇರ್ತಕ್ಕಂಥ ಕೊಬ್ಬರಿ ಎಣ್ಣೆನ ನಾವು ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ.